ಬಿಟ್ಬಿಡಿ, ಹೋಮ್ ಕ್ವಾರಂಟೈನ್ ಆಗಲಿ, ಮನೆಯಲ್ಲೇ ಇರಲಿ ಬಿಡಿ. ಅವ್ರ ಮನೆಗೆ ಒಂದು ಕಾಂಪೌಂಡಿಗೆ ಒಂದು ಬೀಗ ಹಾಕಿ ಇಟ್ಬಿಡು, ಅವ್ರ ಪೊಲೀಸರನ್ನ ಇಟ್ಬಿಡಿ. ಇಲ್ಲಿ ಒಳಗಡೆಗೆ ಅವ್ರನ್ನ ಬ್ಯಾರೆಕಲ್ಲಿ ಹಾಕ್ಬಿಟ್ಟು ಒಂದೊಂದು ಶಿಫ್ಟಲ್ಲಿ 3 ಜನನ್ನ, ಇವರಿರುವಂಥ ಒಂದೇ ಬ್ಯಾರೆಕಲ್ಲಿ 9 ಜನ ಸಿಬ್ಬಂದಿಗಳಿದಾರಂತೆ. ಒಂದು ಶಿಫ್ಟಲ್ಲಿ 3 ಜನ ಇರ್ತಾರೆ, ಒಟ್ಟು 9 ಜನ ಶಿಫ್ಟಲ್ಲಿ ಇರ್ತಾರೆ. ಅವ್ರಿಗೆ ಸಂಬಳ ಕೊಟ್ಕೊಂಡು ಈ ವ್ಯವಸ್ಥೆಯನ್ನು ಮಾಡಿಕೊಂಡು ಬೇಕಾಗಿರೋದೆಲ್ಲ ಕೊಡೋ ರೀತಿಯಲ್ಲಿ ಮಾಡಿ ಅವ್ರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವ್ರಿಗೆ ಮನೆ ಊಟ ಬೇಕಂತೆ, ಅವರಿಗೆ ಆ ಸಮಸ್ಯೆ ಆಗ್ತಾ ಇದೆ ಅಂತೆ, ಅವ್ರಿಗೆ ಅನಾರೋಗ್ಯ ಸಮಸ್ಯೆ ಆಗಿದೆ, 10 kg ಇಳಿದು ಬಿಟ್ಟಿದ್ದಾರೆ. ಅಯ್ಯಯ್ಯಯ್ಯೋ, ಬುಕ್ ಓದ್ತಾ ಇದ್ದಾರಂತೆ, ಭಗವದ್ಗೀತೆ ಓದ್ತಾ ಇದ್ದಾರಂತೆ. ಅವರು ಬ್ಯಾರೆಕಲ್ಲೆಲ್ಲ ಬರೀ ಬುಕ್ಸ್ಗಳೇ ಕಾಣಿಸ್ತಾ ಇವೆ ಅಂತೆ. ಏನು ಕೊಟ್ಟಿದ್ದೆ ಬಿಲ್ಡಪ್ಗಳನ್ನು. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸಾರ್. ಯಾವ ಜೈಲಿನಲ್ಲಿ ಈ ರೀತಿ ಚೇರ್ಗಳನ್ನು ಹಾಕಿ ಕೂತ್ಕೊಂಡು ಟೇಬಲ್ ಹಾಕಿಕೊಡ್ತಾರ್ರಿ? ಆ ಜೈಲಲ್ಲಿರುವಂಥವ್ರಿಗೆ ರೇಣುಕಾಸ್ವಾಮಿ ಹೇಗೆ ಕೊಲೆ ಆಗಿತ್ತು, ಬಾಡಿ ಯಾವ ರೀತಿಯಾಗಿತ್ತು, ಏನು ಪರಿಸ್ಥಿತಿ ಇತ್ತು, ಹೇಗೆಲ್ಲ ಹೊಡೆದಿದ್ದಾರೆ ಅನ್ನುವಂಥ ಕನಿಷ್ಠ ಜ್ಞಾನವೂ ಕೂಡ ಇಲ್ವಾ? ನೀನ್ ಏನಾದ್ರೂ ಬೈಕೋ, ನನ್ಗೆ ಏನು ಕೇಳಲ್ಲ. ಈ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತಿರಲ್ಲ. ನಿಮ್ಮ ಮನೆಯಲ್ಲಿರೋರು ಯಾರಿಗಾದ್ರೂ ಹಾಗೆ ಹೊಡೆದು ಯಾರಾದರೂ ಕೊಲೆ ಮಾಡಿ ಬಂದವ್ರಿಗೆ ಇದೇ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ಜೈಲಲ್ಲಿರುವಂಥ ಸಿಬ್ಬಂದಿಗಳೇ, ಜೈಲಾಧಿಕಾರಿಗಳೇ, ನಿಮ್ಮ ಮನೆಯಲ್ಲಿರೋರಿಗೆ ಯಾರಿಗಾದ್ರೂ ಹಾಗೆ ಆಗಿದ್ರೆ ಮಾಡ್ತಾ ಇದ್ರಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.